ಟೊಮೆಟೊ ಸಾರು ಒಂದೊಳ್ಳೆ ರುಚಿಯಾಗಿರುವಂಥ ಇನ್ಸ್ಟೆಂಟ್ ಸಾಂಬಾರ್ ರೆಸಿಪಿ ಇವತ್ತು ನೋಡ್ಕೊಂಬರೋಣ. ಮೊದಲನೇದಾಗಿ ಟೊಮೆಟೊ ಬೇಯಿಸ್ಕೋಬೇಕು. ಸ್ವಲ್ಪ ನೀರಲ್ಲಿ 3 ಟೊಮೆಟೊ, ಇದ್ರ ಜೊತೆಗೆ 1 ಈರುಳ್ಳಿ, ಹಾಗೆ ಬಣ್ಣಕ್ಕೋಸ್ಕರ 3 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೋಸ್ಕರ 3 ಗುಂಟೂರು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ. ಇದಿಷ್ಟನ್ನು ಸುಮಾರೊಂದು 3 ರಿಂದ 4 ನಿಮಿಷ ಚೆನ್ನಾಗಿ ಅದೆಲ್ಲ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ನಂತರ ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಕೊಳ್ಳುವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿ ಅಥವಾ ಹಸಿ ಕಾಯಿ ತುರಿ, ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್, ಸಾಂಬಾರಿಗೆ ಬೇಕಾಗೋಷ್ಟು ರುಚಿಗೆ ಉಪ್ಪು ಇವಾಗಲೇ ಹಾಕಿ ಸ್ವಲ್ಪ ನೀರು ಹಾಕಿದ್ದನ್ನು ನುಣ್ಣಗೆ ರುಬ್ಕೋಬೋದು. ರುಬ್ಬಿರುವಂಥ ಖಾರನ ಫಸ್ಟೇ ನಾವು ಟೊಮೆಟೊ ಬೇಯಿಸ್ಕೊಂಡಿರುವಂಥ ನೀರಿಗೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನೀರಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಅನ್ನಕ್ಕೋಸ್ಕರ ಇದು ಮಾಡ್ತಿರೋದ್ರಿಂದ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಂತರ ಸಾಸಿವೆ ಮತ್ತು ಕರಿಬೇವು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಒಂದೊಳ್ಳೆ ರುಚಿಯಾಗಿರುವಂಥ ಟೊಮೆಟೊ ಸಾರು ರೆಡಿ ಆಯಿತು. ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಟೊಮೆಟೊ ಸಾರು ಹಾಕ್ಕೊಂಡು ತಿನ್ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ಒಂದ್ಸತಿ ಈ ಥರ ಟೊಮೆಟೊ ಸಾಂಬಾರು ಮಾಡಿದ್ಮೇಲೆ ನೀವೇ ಹೇಳಿ ಕಮೆಂಟಲ್ಲಿ ಹೇಗಿತ್ತು ಅಂತ. ಮಾಡ್ತಿರಲ್ಲ?